ಆದರೆ ಯಾವಾಗಲೂ ಕೂಡ ಬಡವರ ಪರವಾಗಿರ್ತಿದ್ರು, ಯಾವಾಗಲೂ ಕೂಡ ದಲಿತರ ಪರವಾಗಿರ್ತಿದ್ರು, ಯಾರ್ಯಾರು ಶೋಷಿತರ ಪರವಾಗಿ ಯಾವಾಗಲೂ ಕೂಡ ಇರೋರು. ಅವರ ಬರವಣಿಗೆ ಮೂಲಕ, ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳ ಮೂಲಕ, ನಿರ್ಣಯಗಳ ಮೂಲಕ ಬಡವರ ಪರವಾಗಿ ಯಾವತ್ತೂ ಕೂಡ ತಗೊಳ್ಳೋರು. ಆಮೇಲೆ ನಮ್ಮ ಜೊತೆಲೆಲ್ಲ ಚರ್ಚೆ ಮಾಡೋರು, ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದ್ರ ಬದಲಾವಣೆ ಆಗಬೇಕು. ಬಡವರು ಶ್ರೀಮಂತರು ಇದ್ದಾರಲ್ಲ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇದ್ದಾರಲ್ಲ, ಈ ಅಸಮಾನತೆ ಇದೆಯಲ್ಲ, ಈ ಅಸಮಾನತೆ ಬದಲಾವಣೆ ಆಗಬೇಕು ಅಂತೇಳಿ ಚರ್ಚೆ ಮಾಡೋರು. ನನಗೆ ಯಾವಾಗಲೂ ಹೇಳೋರು, ನಾನು ರಾಚಯ್ಯನವರ ಆಫೀಸ್ಗೆ ಹೋಗಿ ಕೂತ್ಕೊಳ್ಳುವೆ, ಸುಮ್ಮನೆ ಕೂತ್ಕೊಳ್ಳುವೆ. ಅವ್ರು ಕೆಲಸ ಮಾಡ್ತಾಯಿದ್ರು ಅಥವಾ ಅವ್ರ ಮನೆ ಆಫೀಸ್ನಲ್ಲಿ ಕೆಲಸ. ಯಾವಾಗಲೂ ಕೂಡ ಟೈಮಿಗೆ ಸರಿಯಾಗಿ ರೆಡಿ ಆಯ್ತಿದ್ರು, ಟೈಮಿಗೆ ಸರಿಯಾಗಿ ಆಫೀಸ್ನಲ್ಲಿ ಕೂತ್ಕೊತಿದ್ರು. ಎಲ್ಲ ಜನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಕಷ್ಟ ಸುಖಗಳನ್ನು ಕೇಳ್ತಾ ಇದ್ರು, ಆ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ನನಗೆ ಹೇಳೋರು, ನೋಡಪ್ಪ, ನೀನು ಯಾವಾಗಲೂ ಬಡವರ ಪರವಾಗಿರ್ಬೇಕು, ನೀನು ಶೋಷಿತರ ಪರವಾಗಿರ್ಬೇಕು, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಬೇಕು, ಯಾವಾಗಲೂ ಹೇಳೋರು. ನಾನು ಅವರು ಹೇಳಿದಂಥ ಬುದ್ಧಿವಾದ ಏನು ಹೇಳಿದ್ರು ಅದರಂತೆ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಸೊ ಅದಾದಮೇಲೆ ಅನ್ವೆಸ್ಟ್ಮೆಂಟ್ ಮಿನಿಸ್ಟರ್ ಆದೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದೆ, ಆಮೇಲೆ ಹಣಕಾಸಿನ ಮಂತ್ರಿ ಆದೆ, ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ. ಆಮೇಲೆ ರಾಚಯ್ಯನವರು ಅಧ್ಯಕ್ಷರಾಗಿದ್ದರು ಜನತಾದಳನ ಜನತಾ ಪಾರ್ಟಿನ ಅಧ್ಯಕ್ಷರಾಗಿದ್ದರು. ನನ್ನನ್ನು ಸೆಕ್ರೆಟರಿ ಜನರಲ್ ಮಾಡ್ಕೊಂಡಿದ್ರು. ನಾನು ರಾಚಯ್ಯನವರು ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್, JH ಪಟೇಲ್ ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್, ದೇವೇಗೌಡ ಅಧ್ಯಕ್ಷರಾದಾಗ ಸೆಕ್ರೆಟರಿ ಜನರಲ್, ನೀನು ಯೂತ್ ಪ್ರೆಸಿಡೆಂಟ್, BB ನಿಂಗಯ್ಯ ಯೂತ್ ಪ್ರೆಸಿಡೆಂಟ್. ಸೊ ಇವರೆಲ್ಲರ ಕೈ ಕೆಳಗಡೆ ನಾನು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಹಾಗಾಗಿ ನಾವು ಮತ್ತೆ 94ರಲ್ಲಿ ಮಂತ್ರಿ ಆದರು. ರಾಚಯ್ಯನವರು ಬಹುಶಃ 89ನಲ್ಲಿ ರಾಜ್ಯಪಾಲರಾಗಿದ್ದರು. ಇವರು VP ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರ್ಜ್ ಫರ್ನಾಂಡಿಸ್ ಹೋರಾಟಗಾರರು, ಸಮಾಜವಾದಿ ನಾಯಕರು, ಅವರು ನನಗೆ ಹೇಳಿದ್ರು, ರಾಚಯ್ಯನವ್ರನ್ನ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಂತ. ನಾನು ಜಾರ್ಜ್ ಫರ್ನಾಂಡಿಸ್ ಭಾಳ ಚೆನ್ನಾಗಿದ್ದು, ರಾಚಯ್ಯನವ್ರ ಜೊತೆಲೂ ಚೆನ್ನಾಗಿದ್ದೆ. ಸೊ ಹಂಗಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿದ್ರು, ನಿಮ್ಮ ಜಿಲ್ಲೆಯವರನ್ನು, ರಾಚಯ್ಯನವರನ್ನು ರಾಜ್ಯಪಾಲರನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ರಾಜ್ಯಪಾಲರಾದರು. ನಾನು ಅವರು ರಾಜ್ಯಪಾಲರಾಗಿರುವಾಗ ನನಗೊಂದು ಸಾರಿ ಬಾರಯ್ಯ ಇಲ್ಲಿಗೆ ಅಂತ ಹೇಳಿದ್ರು. ಅವರು ಹಿಮಾಚಲ್ ಪ್ರದೇಶ ರಾಜ್ಯಪಾಲರಾಗಿದ್ದರು. ಅಲ್ಲಿ ಹೋಗಿ 3 ದಿನ ಅವ್ರ ಮನೇಲಿ ಉಳ್ಕೊಂಡಿದ್ದೆ ರಾಜಭವನದಲ್ಲಿ. ಆಗ ಚಳಿಗಾಲ ಬೇರೆ, ಏನೆಲ್ಲ ಹೀಟ್ರೆಲ್ಲ ಹಾಕಿ ನಮಗೆಲ್ಲ ಒಳ್ಳೆಯ ಊಟ ಎಲ್ಲ ಹಾಕಿ ರಾಚಯ್ಯನವರು ಚೆನ್ನಾಗಿ ನೋಡ್ಕೊಂಡಿದ್ರು. ಆಮೇಲೆ ಕೇರಳಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ. ಆಮೇಲೆ ಗೋವಾದಲ್ಲೂ ಕೂಡ ಇನ್ಚಾರ್ಜು ಗವರ್ನರ್ ಆಗಿದ್ದರು. ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಇವತ್ತೇನಾದರೂ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅವರು ಪ್ರಯತ್ನ ಮಾಡೋದರಲ್ಲಿ ಒಬ್ಬರು. ಬಸವಲಿಂಗಪ್ಪನವರು, ಇವರು ಮಲ್ಲಿಕಾರ್ಜುನ ಸ್ವಾಮಿ, ಇವರೆಲ್ಲರೂ ಕೂಡ ಎನ್ ರಾಚಯ್ಯ, ಇವರೆಲ್ಲರೂ ಕೂಡ ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಎಷ್ಟು ಮಾತಾಡ್ತಕ್ಕಂಥದ್ದು ಹೋಗ್ತಿಲ್ಲ. ಆದರೆ ಕೆಲಸದಲ್ಲಿ ಮಾತ್ರ
ಬಡವ್ರ ಪರವಾಗಿ ಇರ್ತಿದ್ರು. ಅವ್ರ ಪೆನ್ನು ಯಾವಾಗಲೂ ಬಡವ್ರಿಗೆ ಪರವಾಗಿ ಬರೀತಕ್ಕಂಥ ಕೆಲಸವನ್ನು ಮಾಡ್ತಾರೆ.